ಬೆಳಗಾವಿ ಜಿಲ್ಲೆಯ ತುತ್ತು ತುದಿ ಇರುವಂಥ ಕ್ಷೇತ್ರ ಅಥಣಿಗೆ ಹೊಂಟಾನ ನೋಡ್ರಿ ಕಾಕಾ ಸಮೀಕ್ಷೆ ಮಾಡೋ ಸಲುವಾಗಿ. ಅಥಣಿದಾಗ ಅಲ್ಲಿ ಲಕ್ಷ್ಮಣ ಸವದಿ ಅಂತ ಒಬ್ಬ ರಾಜಕಾರಣಿ ಸೋತರೂ ಸಹಿತ ಉಪಮುಖ್ಯಮಂತ್ರಿ ಆದರು. ಅದು ಹೆಂಗಂತೀರಿ, ಕಾನೂನು ಹಂಗೆ ಅದಾವ ನಮ್ಮ. ಸೋತರೂ ಸಹಿತ 6 ತಿಂಗಳ ತನಕ ಮಂತ್ರಿ ಡೈರೆಕ್ಟ್ ಆಗ್ಬೋದು, ಮುಖ್ಯಮಂತ್ರಿನೂ ಆಗಬಹುದು. ಆಮೇಲೆ 6 ತಿಂಗಳ ಒಳಗೆ ಯಾವುದಾದ್ರೂ ಒಂದು ಮೇಲ್ಮನೆ ಸದಸ್ಯತ್ವಕ್ಕೆ ನಾಮಕರಣ ಮಾಡಿದ ಮೇಲೆ ಮತ್ತು ಅವರು ಮುಖ್ಯಮಂತ್ರಿ ಗಾದಿಗೆ ಇರುವಂಥ ಇಲ್ಲಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹಂಗೈತೆ ಅಂದಮೇಲೆ ಯಾರು ಏನು ಮಾಡೋಕ್ಕಾಗೋದಿಲ್ಲಲ್ರಿ. ಈಗ ಲಕ್ಷ್ಮಣ ಸವದಿ ಅವರು ಯಾವ ರಣತಂತ್ರ ಏನೇ ಹಾಕತ್ತಾರ ಅಥಣಿಯಾಗ. ಕಾಕಾ ಲಕ್ಷ್ಮಣ ಸವದಿ ಹೇಳಾಕತ್ತಿ ಅಂತ ಹೇಳತ್ತಿರ್ಬೇಕು. ಲಕ್ಷ್ಮಣ ಸವದಿ ಯಾವ ರೀತಿ ಅಥಣಿಯನ್ನು ಅಭಿವೃದ್ಧಿ ಮಾಡಿದಾರ ಅದು ಎಲ್ಲರಿಗೂ ಗೊತ್ತೈತಿ. ಅಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ತಂದಂಥ ಒಬ್ಬ ಲಕ್ಷ್ಮಣ ಸವದಿ ಒಬ್ಬ ಮಹಾನಾಯಕ. ಇಚ್ಛಾಶಕ್ತಿ ಇತ್ತು, ಹೃದಯವಂತಿಕೆ ಇತ್ತು. ನನ್ನ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕನ್ನೋ ಇಚ್ಛಾಶಕ್ತಿ ಇದ್ದರೆ ಮಾತ್ರ ಆ ವ್ಯಕ್ತಿ ರಾಜಕಾರಣದಲ್ಲಿ ಉದ್ಯೋಗ ಮಾಡೋಕ್ಕೆ ಹೋಗೋದಿಲ್ಲ, ಜನಸೇವೆ ಮಾಡೋಕ್ಕೆ ಹೋಗೋಣ. ಅದಕ್ಕೆ ಉದಾಹರಣೆ ಸ್ಪಷ್ಟ ಲಕ್ಷ್ಮಣ ಸವದಿ. ಈಗ ಲಕ್ಷ್ಮಣ ಸವದಿ ಇನ್ನು ಬರುವ ಏಪ್ರಿಲ್ ಮೇ ಚುನಾವಣೆಯಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೋ ಏನು ತನ್ನ MLC ಸ್ಥಾನವನ್ನು ಉಳಿಸ್ಕೊಂಡು ತನ್ನ ಮಗನಿಗೆ ಟಿಕೆಟ್ ಕೊಡಿಸ್ತಾರೋ ಇನ್ನು ಕಾದ ನೋಡ್ಬೇಕ್ರಿ. ಅಲ್ಲಿ ಭಾಳ ರಣತಂತ್ರ ಹೆಣ್ಯಾಕತ್ತಾರ್ರಿ ಅವ್ರು. ಯಾಕಂದ್ರೆ ಕುಮಟಳ್ಳಿ ಇದೇ ಲಕ್ಷ್ಮಣ ಸವದಿ ಅವರನ್ನು ಸೋಲಿಸಿದ್ರು. ಆದರೆ ಲಕ್ಷ್ಮಣ ಸವದಿ ಕುಮಟಳ್ಳಿ ಮೇಲೆ ಅಷ್ಟಕ್ಕಷ್ಟ ಪ್ರೀತಿ ರೀ. ಯಾಕಂದ್ರೆ ಒಮ್ಮೆ ಸೋಲ್ಸ್ಯಾನಲ್ರಿ ಆ ವ್ಯಕ್ತಿ, ಅವನು ಈಗ ಹೆಂಗೆ ಸೋಲಿಸ್ಬೇಕು ಅನ್ನೋದು ಒಂದು ರಣತಂತ್ರನೂ ಲಕ್ಷ್ಮಣ ಸವದಿ ಹೆಣ್ಯಾಕತ್ತಾರ. ಆ ರಣತಂತ್ರ ಹೆಣದ ತನ್ನ ಮಗನ ಅಲ್ಲಿ ಕಳಿಸಿ ಟಿಕೆಟ್ ಗಿಟ್ಟಿಸಿಕೊಂಡು ಇದೇ ಮಹೇಶ್ ಕುಮಟಳ್ಳಿಯನ್ನು ಸೈಡ್ಲೈನ್ ಮಾಡುವ ಸಲುವಾಗಿ ಅನೇಕ ಸಭೆ ಸಮಾರಂಭ ಮತ್ತು ಉದ್ಘಾಟನೆಗಳಲ್ಲಿಯೂ ಸಹಿತ ಸೈಡ್ಲೈನ್ ಮಾಡಿದಂಥ ಲಕ್ಷ್ಮಣ ಸವದಿ ಅವರಿಗೆ ಅಮಿತ್ ಶಾ ಮತ್ತು ಮೋದಿ ಸಪೋರ್ಟ್ ಐತಿರಿಪ್ಪ. ಯಾರೇನು ಮಾಡೋಕ್ಕೆ ಬರ್ತೈತಿ ಹೇಳ್ರಿ. ಅವರು ದೊಡ್ಡ ಆಲದ ಮರದ ಗತೆ ಅಲ್ಲಿ ಸಪೋರ್ಟ್ ತೊಗೊಂಬಂದಾರ ಲಕ್ಷ್ಮಣ ಸವದಿ. ಅಲ್ಲಿ ಕರ್ನಾಟಕ ಹೈಕಮಾಂಡ್ ಮತ್ತು ದೆಹಲಿ ಹೈಕಮಾಂಡು ಲಕ್ಷ್ಮಣ ಸವದಿ ಬೆನ್ನ ಹತ್ತಿ ಐತ್ರಿ. ಲಕ್ಷ್ಮಣ ಸವದಿನೂ ಇನ್ನು ಕರ್ನಾಟಕದಾಗ ಉನ್ನತ ಸ್ಥಾನಕ್ಕೆ ಮತ್ತು ಮಿಂಚ್ತಾರ ಅನ್ನೋದ ಇನ್ನು ಬರುವ ಏಪ್ರಿಲ್ ಮೇದಲ್ಲಿ ತನ್ನ ಮಗನನ್ನು ರಾಜಕೀಯದಲ್ಲಿ ತಂದು ಅವನು ಸಹಿತ ರಾಜಕಾರಣದಲ್ಲಿ ಶಾಸಕ ಮಾಡೋ ಸಲುವಾಗಿ ಏನು ರಣತಂತ್ರ ಹೆಣೆ ಹಾಕತ್ತಾರ ಲಕ್ಷ್ಮಣ ಸವದಿ ಸಾಹೇಬರು ಅದರಲ್ಲಿ ಯಶಸ್ಸು ಸಾಧಿಸ್ತಾರ. ಏನಲ್ಲಿ ಈಗ ಎಲ್ಲ ಲಕ್ಷ್ಮಣ ಸವದಿ ಮತ್ತು ಕುಮಟಳ್ಳಿನ ಬಿಟ್ಟು ಇನ್ನು ಅಥಣಿ ಮತದಾರ ಏನು ಬದಲಾವಣೆ ಬಯಸಾಕತ್ತೀರಿಪ್ಪ. ಅಲ್ಲಿ ಈ 2 ಮುಖ ಬೇಡ, ಹೊಸ ಮುಖ ತೊಗೊಂಬರ್ತೀವಿ. ಈಗಾಗಲೇ ನಿತ್ತ ಸೋತಾರೂ ಸಹಿತ ಬೇಡ, ಅಲ್ಲಿ ದಿಢೀರನೆ ಒಬ್ಬಿಬ್ಬರು ಯುವಕರ ಆಯ್ಕೆ ಮಾಡ್ತೀವಿ ನಾವು ಅಂತೇಳಿ ಅಥಣಿ ಮತದಾರ ಕ್ಷೇತ್ರದವ್ರು ತೀರ್ಮಾನ ಮಾಡಿದ್ದು ಗುಸುಗುಸು ಶಬ್ದಗಳು ನಮಗೆ ಬಂದಾವು. 100ಕ್ಕೆ 80% ಜನ ಅಲ್ಲಿ ಈ ಕಡೆ ಲಕ್ಷ್ಮಣ ಸವದಿ ಈಗಾಗಲೇ MLC ಅದಾರ, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಯಾರ. ಅವರು ಮೇಲ್ಮನೆ ಸದಸ್ಯರಾಗಿ ಇನ್ನೂ 4-5 ವರ್ಷ ಕೆಲಸ ಮಾಡಬೇಕಾಗೈತಿ. ಅವರೇನು ನಿಂದ್ರೋದು ಬೇಡ, ಅಲ್ಲಿ ಒಬ್ಬ ನವ ಯುವಕನನ್ನು ಶಾಸಕ ಆಗಬೇಕು. ಆ ಯುವಕನನ್ನ ಬಗ್ಗೆ ದಿಢೀರನೆ ಮನೆ ಪ್ರಚಾರ ಮಾಡಿ ಆ ಯುವಕನೇ ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡಿಸಬೇಕು ಅನ್ನೋದು ಅಥಣಿ ಮತದಾರ ಕ್ಷೇತ್ರ ರಣತಂತ್ರ ಹೆಣೆ ಹಾಕತ್ತಾರ ಅನ್ನೋದು ಲಕ್ಷ್ಮಣ ಸವದಿ ಸಾಹೇಬರಿಗೆ ಗೊತ್ತಿಲ್ಲ ಕಾಯ್ತ್ರಿ. ತನ್ನ ಮಗನನ್ನು ಶಾಸಕ ಮಾಡೋ ಸಲುವಾಗಿ ಏನಾರು ಪ್ರಯತ್ನ ಪಟ್ರ ಅದಕ್ಕೆ ಅಡ್ಡಿಗಾಲ ಹಾಕೋ ಸಲುವಾಗಿ ಇಬ್ಬರು ನವತಾರುಣ್ಯದ ಯುವಕರು ಸಾಮಾಜಿಕ ಚಟುವಟಿಕೆ ಮುಖಾಂತರ ದಿಢೀರನೆ ಅಲ್ಲಿ ಈಗ ಬಂದಾರ. ಮನೆ ಮಾತಾಗಿರುವ ಮನೆ ಮಗನಂತೆ ಅಲ್ಲಿ ಅವರು ಯಾವುದೇ ಚುನಾವಣೆ ನಿಂತಿಲ್ಲ, ಸೋತಿಲ್ಲ. ಅದರಲ್ಲಿ ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿ ಅದಾನ, ಒಬ್ಬ ಸಮಾಜ ಸೇವಕ ಅದಾನ, ಗುತ್ತಿಗೆದಾರ ಅದಾನ. ಅವರಿಬ್ಬರಲ್ಲಿ ಇನ್ನು ಟಕ್ಕರ್ ಆಗೋದು. ಇನ್ನು ಆ ಇಬ್ಬರಲ್ಲಿ ಯಾರಾದರೂ ಟಿಕೆಟ್ ತಗೊಂಡು ಬಂದ್ರಂದ್ರೆ ಅಥಣಿ ಮಾತ್ರ ಬದಲಾವಣೆ ಗಾಳಿ ಬರುವುದು. ಲಕ್ಷ್ಮಣ ಸವದಿ ಅಲ್ಲಿ ಹೈಕಮಾಂಡ್ ಗತೆ ಮೇಲ್ಮನೆ ಸದಸ್ಯನಾಗಿ ಕಾರ್ಯನಿರ್ವಹಿಸಬೇಕು. ನವ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು. ಲಕ್ಷ್ಮಣ ಸವದಿ ಸಾಹೇಬರ ನೀವು ರಾಜಕಾರಣದಲ್ಲಿ ಬಹಳ ವರ್ಷದಿಂದ ಅದಿರಿ, ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿದಿರಿ, ಅಪೆಕ್ಸ್ ಬ್ಯಾಂಕಿನಲ್ಲಿಯೂ ಸಹಿತ ಮಿಂಚಿದಿರಿ, DCC ಬ್ಯಾಂಕ್ ಜುಟ್ಟಾನು ನೀವು ಒಂದು ಸಲ ನಿಮ್ಮ ಕೈಯಾಗ ಹಿಡ್ಕೊಂಡಿದ್ದೀರಿ. ಇನ್ನು ಅಲ್ಲಿ ನವ ಯುವಕರನ್ನು ರಾಜಕೀಯಕ್ಕೆ ನಿಮ್ಮ ಮಗನನ್ನು ಬಿಟ್ಟು ಇನ್ನಿತರರನ್ನು ಶಾಸಕ ಮಾಡ್ತೀರಿ. ಹಾಗಾದ್ರೆ ಅಥಣಿ ಮತದಾರ ಕ್ಷೇತ್ರರು ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಜೊತೆ ಹಂಚ್ಕೋರಿ. ನಂಬರ್ 1 ಚಾನಲ್ ಕಾಕಾ ಏನು ಹೇಳಾಕತ್ತಾನ ಅಲ್ಲಿ ಎಲ್ಲರಿಗೂ ಅವಕಾಶ ಸಿಗಬೇಕು. ಈಗಾಗಲೇ 2-3 ಸಾರಿ ಸೋತ ಸುಣ್ಣ ಆದವ್ರನ್ನ ಮತ್ತೆ ಆ ಮುಖಗಳನ್ನು ತೆಗೆದುಕೊಂಡು ಕೈ ಮುಗಿದ ಅವ್ರನ್ನಂತೂ ಅಲ್ಲಿ ಜನ ಒಲ್ಲೆ ಅಂತಾರ. ಅಲ್ಲಿ ಹೊಸ ಯುವಕ ಬೇಕಂತಾರ, ಹೊಸಬ ಬೇಕಂತಾರ. ಹೊಸಬನ ರುಚಿ ನೋಡೋ ಸಲುವಾಗಿ ಕಾಕೋತ ಕೂತಾರ. ಏಪ್ರಿಲ್ ಮೇದಾಗ ದಿಕ್ಕ ಬದಲ ಮಾಡ್ತಾರ. ಇದೇ ಅಥಣಿ ಭಾಗದ ಜನತೆ ಕಾಕೋತ ಹೋಗ್ರಿ ಕಾಕಾ ಏನು
ಹೇಳ್ಯಾನ ಅನ್ನೋದ ಖಡಕ ಸುದ್ದಿ ಅವಂಗ ಹೇಳ್ತಾನ. ಯಾವ ಸುದ್ದಿ ನಿಮಗೆ ಸಮರ್ಪಕ ಅನಿಸ್ತೈತಿ ನೀವು ನಂಬರ್ 1 ಜೊತೆ ಕೈ ಜೋಡಿಸ್ತೀರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಅಥಣಿದ ಗ್ರೌಂಡ್ ರಿಪೋರ್ಟ್ ಯಾವ ಶಾಸಕ ಆಗತಾನ, ಯಾವ ಶಾಸಕ ಆಗೋ ಸಲುವಾಗಿ ಪ್ರಯತ್ನ ಮಾಡಿ ವಿಫಲ ಆಗತಾನ, ಅವ ಸೋತ ಮನೆಗೆ ಹೋಗತಾನ, ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ ಹೇಳ್ತೀನಿಪ್ಪ. ನಮಸ್ಕಾರ.